ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಎಕ್ಸ್ಕ್ಯೂಸ್ ಮೀ ಎನ್ನುವ ಹೆಣ್ಣಿನ ಧ್ವನಿ ಕೇಳಿಸ್ತು. ಅವ್ರ ಕಡೆ ನೋಡಿ ಹೇಳಿ ಎಂದಳು ಮೌಲ್ಯ. ಚರಣ ಅವ್ರ ಮನೆನ ಇದು ಎಂದಳು ರೀಚಾ. ಏನು ಅಡ್ರೆಸ್ ತಪ್ಪಿ ಬಂದಂತೆ. ಇಲ್ಲ, ಆ ಹೆಸರಿನವರು ಯಾರು ಇಲ್ಲ ಇಲ್ಲಿ ಎಂದಳು ಮೌಲ್ಯ ಸಹಜವಾಗಿ. ಹೌದಾ, ಬೆಂಗಳೂರಲ್ಲಿ ಅಡ್ರೆಸ್ ಹುಡ್ಕೋದು ತುಂಬಾ ರಿಸ್ಕ್. ನನ್ನ ಫ್ರೆಂಡ್ ಒಬ್ಳು ಚರಣ ವರ್ಧನ್ ವಿಲ್ಲಾ ಅಂತ ಇದೆ ಅಲ್ಲಲ್ಲ ಎಂದು ನಾಟಕ ಮಾಡ್ತಾ ಮೌಲ್ಯ ಕಡೆ ನೋಡಿದ್ಲು. ಅವಳು ಗುಗ್ಗು ರೀತಿ ಬೆಂಗಳೂರಲ್ಲಿ ಹೀಗೆ ಬಿಡಿ, ಅದೇ ವರ್ಧನ್ ವಿಲ್ಲಾ ಕರೆಕ್ಟು, ಹೆಸರು ಮಾತ್ರ ಏನೋ ಮಿಸ್ಟೇಕ್ ಇದೆ, ಚಾರಣ ಅಂತ ಯಾರು ಇಲ್ಲ ಇಲ್ಲಿ. ಹೌದಾ, ನೀವು ಎಂದವಳಿಗೆ ನಾನು ವೃಷಭ್ ಅವರ ಹೆಂಡತಿ ಮೌಲ್ಯ ಅಂತ, ಈ ಮನೆಗೆ ಸೊಸೆ ಎಂದಳು ಪೆದ್ದು ತರ. ಹೌದಾ, ಅಂದ್ರೆ ನೀವೇ ಓನರಾ? ನಾನ್ ನೋಡಿ ಓನರ್ ಬಳಿ ನೀವ್ಯಾರು ಅಂದೆ ಎಂದಳು. ಆಗ ಮೌಲ್ಯ ನಕ್ಕಳು. ಇಲ್ಲಿ ಕಾಲ್ ಮಾಡಿ ಕೇಳ್ತೀನಿ ಎಂದು ಕಾಲ್ ಮಾಡುವ ನಾಟಕ ಕೂಡ ಮಾಡಿ, ಲೇ ಚರಣ ಎಲ್ಲ ಇದೆಯಾ, ನನ್ ವರ್ಧನ್ ವಿಲ್ಲಾ ಈಚೆ ಇದ್ದೀನಿ ಎಂದಳು. ಆಮೇಲೆ ಆ ಕಡೆ ಏನೋ ಉತ್ತರ ಬಂದಂತೆ. ಏನು ಅದು ಲ್ಯಾಂಡ್ ಮಾರ್ಕಾ? ಲೂಸು. ಓಕೆ, ಎಲ್ಲಿರ್ತೀಯಾ? ಹಾ ಓಕೆ ಎಂದು ಕರೆ ಕಟ್ ಮಾಡಿ, ಸಾರಿ ಅವಳು ಲ್ಯಾಂಡ್ ಮಾರ್ಕ್ ಹೇಳಿದ್ಲಂತೆ ಎಂದಳು. ಇಟ್ಸ್ ಓಕೆ ಎಂದವಳು ಇನ್ನೇನು ಒಳಗಡೆ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ, ಬೇಜಾರಾಗ್ಬೇಡಿ, ನಿಮ್ ಟೈಮ್ ವೇಸ್ಟ್ ಮಾಡಿಸ್ದೆ ಎಂದಳು ರೀಚಾ ಏನೋ ಸ್ಕೆಚ್ ಹಾಕ್ತಾ. ಹಾಗೇನಿಲ್ಲ ಎಂದವಳ ಕಣ್ಣುಗಳು ನಿನ್ನೆ ರಾತ್ರಿಯಿಂದ ಹತ್ತು ಹೋಗಿತ್ತು. ಓಕೆ ಬಾಯ್ ಎಂದು ಅಲ್ಲಿಂದ ಹೊರ ನಡೆದ ರೀಚಾ. ಇವಳನ್ನ ನೋಡಿದ್ರೆ ಸಾಕು, ಶ್ರೇಯಾ ಜೆರಾಕ್ಸ್ ಅಂತ ನೀಟಾಗಿ ಗೊತ್ತಾಗುತ್ತೆ. ಈಗ ಅವಳ ಮೀಟ್ ಆಯ್ತು. ಆ ಶ್ರೇಯಾ ಆದ್ರೂ ಸ್ವಲ್ಪ ಗುರುತು ಪರಿಚಯ ಇಲ್ದೇವ್ರನ್ನ ನೋಡಿ ಮಾತಾಡೋಕೆ ಹಿಂಜರಿತಾಳೆ. ಈ ಮೌಲ್ಯ ಹಾಗಲ್ಲ, ಪೆದ್ದು ತರ ಎಲ್ಲ ಬಾಯ್ ಬಿಡ್ತಾಳೆ. ಅದೇ ಅಲ್ವಾ ನನಗೂ ಬೇಕಿರೋದು. ನೆಕ್ಸ್ಟ್ ಸಿಗ್ಲಿ, ಇವಳ ಅಕ್ಕನ ಭಯ ತಗೊಳ್ತೀನಿ ಎಂದುಕೊಂಡು ಅಲ್ಲಿಂದ ಹೋದ್ಲು. ಇಂದು ಡಿಗ್ರಿ ಕಾಲೇಜಿನವರ ಪ್ರೋಗ್ರಾಮ್ಸ್ ಇದ್ದ ಕಾರಣ ಮಗನನ್ನು ಅಂದು ಅಪಾರ್ಟ್ಮೆಂಟ್ ಕಿಡ್ಸ್ ಪ್ಲೇ ರೂಮಿಗೆ ಬಿಟ್ಟು ಸಂಸ್ಥೆ ವ್ಯಾನ್ ಬಳಸಿ ಪ್ರೋಗ್ರಾಂಗೆ ಬಂದಿದ್ಲು ಶ್ರೇಯಾ. ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಯಾವ ಸಹಾಯ ಬೇಕಿರ್ಲಿಲ್ಲ, ಅವ್ರ ಪಾಡಿಗೆ ಪ್ರೋಗ್ರಾಂ ತಯಾರಿ ಮಾಡ್ಕೊಂಡಿದ್ರು. ನಿನ್ನೆ ಅಷ್ಟು ಬೇಗ ಬಂದಿದ್ದ ತ್ರಿಶೂಲ್ ಮಾತ್ರ ಇನ್ನು ಯಾಕೋ ಬಂದೇ ಇರಲಿಲ್ಲ. ಮುಂದೆ ಫ್ಯಾಕಲ್ಟಿಗೆ ಎಂದು ಹಾಕಿದ್ದ ಆಸನದ ಮೇಲೆ ಕೂತಿದ್ದ ಶ್ರೇಯಾ ಕಣ್ಣಿಗೆ ತ್ರಿಶೂಲ್ ಇಲ್ವಲ್ಲ ಎನ್ನುವ ಚಿಂತೆಯೇ ಶುರುವಾಗಿತ್ತು. ಕಾಲ್ ಹೇಗಿದೆ ಶ್ರೇಯಾ ಮ್ಯಾಮ್ ಎಂದು ಭವ್ಯ ಕೇಳಿದಾಗ, ಆರಾಮಿದೆ ಎಂದವಳು. ಭವ್ಯ ಮ್ಯಾಮ್, ಈ ಪ್ರೋಗ್ರಾಮ್ಗೆ ಚಲಪತಿ ತಾತ ಮತ್ತೆ ತ್ರಿಶೂಲ್ ಬರಲ್ವಾ ಎಂದು. ಹಾಗೇನಿಲ್ವಲ್ಲ, ಇನ್ನು ಅರ್ಧ ಗಂಟೆಯಲ್ಲಿ ಬರ್ತಾರೆ ಎಂದವಳ ಮಾತು ಸ್ವಲ್ಪ ಸಮಾಧಾನ ತರಿಸಿತ್ತು ಶ್ರೇಯಾ ಟೀಚರ್ಗೆ. ನೋಡಿ ಮೇಡಮ್ ಬಂದ್ರು ಎಂದ ಭವ್ಯ ಮಾತು ಕೇಳ್ತಾ ಬಾಗ್ಲತ್ತ ನೋಡಲು ತ್ರಿಶೂಲ್ ಅಜ್ಜನ್ ಪಕ್ಕ ನಗುಮೊಗದಲ್ಲಿ ಬಂದಿದ್ದ. ಅವ್ರ ಜೊತೆಗೆ ರ್ಯಾಪ್ ಸಿಂಗರ್ಸ್ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲೇ ಇದ್ದ ಹುಡುಗಿರ ಮಾತುಗಳು ಶ್ರೇಯಾ ಕಿವಿಗೆ ಬೀಳ್ತಿತ್ತು. ತ್ರಿಶೂಲ್ ಸರ್ ಎಷ್ಟು ಹ್ಯಾಂಡ್ಸಮ್ ಇದಾರಲ್ವಾ, ಇದುವರೆಗೂ ಅವರು ಯಾವ ಲೇಡಿ ಫ್ಯಾಕಲ್ಟಿ ಜೊತೆ ಕೂಡ ಫೋಟೋಸ್ ತಗೊಳ್ಳೋದಿಲ್ವಂತೆ. ಅವರು ಸಿಕ್ಕಾಪಟ್ಟೆ ಸ್ಟ್ರೈಟ್, ಯಾವ ಹೀರೋಸ್ಗೂ ಕಮ್ಮಿ ಇಲ್ಲ ನಮ್ ಸರ್. ಅವ್ರ ಸ್ಮೈಲ್ ನೋಡು, ಅವರಲ್ಲಿ ನೆತ್ತಕ್ಕೂ ಒಂದ್ ವಿಚಾರ ಇಲ್ಲ. ಇಂಥ ಹುಡುಗರು ಎಲ್ಲರ ಲೈಫ್ಗೆ ಬರಲ್ಲ, ಬಟ್ ಸಿಕ್ಕಿದ್ರೆ ಆ ಹುಡುಗಿ ಎಷ್ಟು ಪುಣ್ಯ ಮಾಡಿರ್ಬೇಕಲ್ಲ. ತ್ರಿಶೂಲ್ ಸರ್ ನೋಡೋದಕ್ಕೆ ಎಷ್ಟು ಸೂಪರ್ ಇದಾರು, ಅವ್ರ ಕ್ಯಾರೆಕ್ಟರ್ ಕೂಡ ಅಷ್ಟೇ ಸೂಪರ್ ಎಂದು ಹುಡುಗಿರೆಲ್ಲ ಹೊಗಳೋದು ಕೇಳ್ತಾ ಶ್ರೇಯಾಕ್ಕೆ ತನ್ನಷ್ಟಕ್ಕೆ ರಂಗೇರಿತು. ಅವನು ಸ್ಟೇಜ್ ಏರಿದಾಗ ಅವನ ಕಡೆಯೇ ನೋಡ್ತಿದ್ಲು. ಅಜ್ಜನ್ ಮುಂದೆ ಬಿಟ್ರೆ ಯಾರ ಮುಂದೆಯೂ ಬಾಗಲ್ಲ. ದೀಪ ಹಚ್ಚೋಕೆ ಶೂ ತೆರೆಯೋ ಸಂಸ್ಕೃತಿಯಿಂದ ಹಿಡಿದು ಆತ್ಮೀಯತೆಯಿಂದ ಅಜ್ಜನ್ ಜೊತೆಗೆ ಮಾತಾಡುವ ಎಲ್ಲ ಗುಣವೂ ಅವಳಿಗೆ ಒಂಥರ ಹಿಡಿಸ್ತು. ಒಮ್ಮೆ ತ್ರಿಶೂಲ್ ಅವಳ ಕಡೆ ನೋಡಿ ಸ್ಮೈಲ್ ಮಾಡಿದ್ದ. ತಕ್ಷಣ ಅವಳು ನೋಟ ಬದಲಿಸಿದ್ಲು. ಆತ ಪದೇ ಪದೇ ಅವಳ ಕಡೆ ನೋಡೋದು ತಿಳಿದವಳು ಅಲ್ಲಿಂದ ಎದ್ದು ಡ್ರಾಮಾ ಮಾಡಲು ತಯಾರಾಗ್ತಿದ್ದ ಜಾಗಕ್ಕೆ ಬಂದ್ಲು. ಏನು ಶ್ರಾವ್ಯ ಬರಲ್ಲ, ಏನಾಯ್ತು ಎಂದು ಅವನ್ಯಾರು ಕೇಳ್ತಿದ್ರೆ, ತಂಡಗೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ಯಂತೆ ಎಂದ ರೋಮಿಯೋ ಪಾತ್ರಧಾರಿ. ಮೊದ್ಲೇ ಅವನು ಆ ಹುಡುಗಿಯ ಲವರ್ ಆಗಿದ್ದ. ನಾನ್ ಹೋಗಿ ನೋಡ್ಕೊಂಡು ಅವಳಿಗೆ ಧೈರ್ಯ ಹೇಳಿ ಬರ್ತೀನಿ, ಸಾರಿ ಎಂದು ಓಡೋದ. ಈಗ ರೋಮಿಯೋ ಜೂಲಿಯಟ್ ಇಲ್ಲದೆ ಹೇಗ್ ಡ್ರಾಮಾ ಮಾಡೋದು, ಎಲ್ರೂ ಕಾಯ್ತಿರೋ ನಾಟಕ ಇದು ಎಂದು ಟೀಮ್ ಸಪ್ಪಗಾಗೋದು ನೋಡಿದ ಶ್ರೇಯಾ, ನೀವು ಬ್ಯಾಕಪ್ ಅಂತ ಯಾರನ್ನು ಇಟ್ಕೊಂಡಿಲ್ವಾ ಎಂದು ಕೇಳಿದ್ಲು. ಎಲ್ರು ನೋ ಮ್ಯಾಮ್ ಎಂದರು ಬೇಜಾರಲ್ಲಿ. ಹೀಗೇನ್ ಮಾಡುದು ಎಂದು ಆಲೋಚಿಸಿದವಳು ತ್ರಿಶೂಲ್ಗೆ ಮೆಸೇಜ್ ಮಾಡಿದ್ಲು. ಮೊದಲ ಬಾರಿ ಟೀಚರ್ ಕಡೆಯಿಂದ ಬಂದ ಮೆಸೇಜ್ ನೋಡಿ ಸ್ಟೇಜ್ ಹಿಂದೆ ಬಂದನು. ಅವಳು ಗಾಬರಿಯಲ್ಲಿ ತ್ರಿಶೂಲ್ ಎಂದು ಎಲ್ಲವನ್ನೂ ವಿವರಿಸಿದ್ಲು. ಓ, ನಿಮ್ಮಲ್ಲಿ ಲವರ್ಸ್ ಇಲ್ವಾ ಯಾರು? ಡೈರೆಕ್ಟ್ ಆಗಿ ಡೈಲಾಗ್ ಹೇಳೋ ಕೆಪಾಸಿಟಿ ಇಲ್ವಾ ಎಂದು ಕೇಳಿದ. ಇಲ್ಲ ಸರ್, ನಾವು ಡೈಲಾಗ್ ಕೂಗುಗ್ ಸಹ
ಎಂದ್ರು ಅವರೆಲ್ಲ. ಪ್ರಾಕ್ಟೀಸ್ ಮಾಡ್ತಾ ಎದುರಿರೋ ಡೈಲಾಗ್ನ ಕೂಡ ಕಲಿಯೋನೆ, ಬೆಸ್ಟ್ ಆಕ್ಟರ್ ಎಂದು ಶ್ರೇಯಾ. ಅವಳನ್ನ ಒಂದು ಕ್ಷಣ ಗುರಾಯಿಸುವ ತ್ರಿಶೂಲ್, ರೋಮಿಯೋ ರೋಲ್ ನಾನ್ ಮಾಡ್ಲಾ ಎಂದ. ಎಲ್ರೂ ವಾವ್ ನೀವಾ ಸೂಪರ್ ಸರ್ ಎಂದು. ಶ್ರೇಯಾ ಕೂಡ ನಗುತ್ತಾ, ಇನ್ನು ಜೂಲಿಯಟ್ ಬಾಕಿ ಇದೆ ತ್ರಿಶೂಲ್ ಜೂಲಿಯಟ್ ಬಗ್ಗೆನೂ ನೀವೇ ಹೇಳ್ಬಿಡಿ ಎಂದಳು ಹಾಸ್ಯದಂತೆ ತಿಳಿದು ಕೈ ಕಟ್ಕೊಂಡು. ಹೇಳೋದೇನು, ಇಲ್ಲೇ ಅವರನ್ನ ತೋರಿಸ್ತೀನಿ ಎಂದ. ಯಾರು ಸರ್ ಎಂದು ಎಲ್ಲರೂ ನೋಡುವಾಗ ಭವ್ಯ ಬಂದ್ಲು. ಭವ್ಯ ಅವರ ಎಂದು ಶ್ರೇಯಾ. ಅಲ್ಲ, ನಮ್ ಟೀಚರು ಎಂದ. ನಾನಾ ಎಂದು ಗಾಬರಿ ಆದ್ಲು. ಆ ಟೀಮ್ಗೆ ಡ್ರಾಮಾ ಮುಖ್ಯ ಇತ್ತು. ವಾವ್ ಸೂಪರ್ ಮಾಮ್, ನೀವೇ ಮಾಡಿ ಎಂದ್ರು. ಹೌದು ಮಾಮ್, ನೀವು ನೋಡೋಕೆ ಜೂಲಿಯಟ್ ರೀತಿಯ ಮುದ್ದಾಗಿದ್ದೀರಾ, ಮಾಡಿ ಮಾಮ್ ಎಂದು ಭವ್ಯ. ಎಸ್ ಟೀಚರ್ ಎಂದ ಇವನು ಒಪ್ಪು ಎದುರಿಸಿ. ನೋ ತ್ರಿಶೂಲ್, ನಂಗೆ ಆಕ್ಟಿಂಗ್ ಬರಲ್ಲ, ನೀವು ತಮಾಷೆ ಮಾಡಿದ್ರೆ ಅನ್ಕೊಂಡೆ ಎಂದಳು. ಅವಳ ಕೈ ಹಿಡಿದು, ಯಾಕೆ ಬರಲ್ಲ, ನಾನ್ ಬರೆಸ್ತೇನೆ ಬನ್ನಿ ಎಂದ. ತ್ರಿಶೂಲ್, ನಾನ್ ಜೂಲಿಯಟ್ ನಾಟ್ ಪಾಸಿಬಲ್ ಎಂದವಳ ಕೈಗೆ ಜೂಲಿಯಟ್ ಕಾಸ್ಟ್ಯೂಮ್ ಕೊಟ್ಟು, ಬೇಗ ಹೋಗಿ ರೆಡಿಯಾಗಿ ಬನ್ನಿ ಎಂದ. ತ್ರಿಶೂಲ್ ಎಂದು ಕರೆದವಳ ಕೈ ಹಿಡಿದು ರೂಮ್ ಒಳಗೆ ಸೇರಿಸಿ ಬಾಗಿಲಾಕಿ ತಯಾರು ಮಾಡಲು ಹೇಳಿ ಲಾಕ್ ಮಾಡಿದ. ಕೆಲ ನಿಮಿಷಗಳ ನಂತರ ಬಾಗ್ಲು ತಟ್ಟ. ಬಾಗ್ಲು ತೆರೆದ್ಲು ಭವ್ಯ. ಒಳ ಬಂದವನು ಅಲ್ಲೇ ಕೂತಿದ್ದ ಶ್ರೇಯಾನ ನೋಡ್ದ. ಅವಳಿಗೂ ಸೀರೆಯಲ್ಲೇ ಇದ್ಲು. ಶ್ರೇಯಾ, ಏನಿದು, ಟೈಮ್ ಆಯ್ತು, ಬೇಗ ರೆಡಿ ಆಗು ಎಂದ. ಸಿಟ್ಟಾಗಿ ಎದ್ದು ಬರುತ್ತಾ, ನೀವೇನಾದ್ರೂ ತಲೆಗಿಟ್ಟಿದ್ಯಾ ತ್ರಿಶೂಲ್? ನಾನು ಒಬ್ಬ ಟೀಚರ್, ಹೇಗಿದೆಲ್ಲ ಮಾಡೋಕ್ಕಾಗತ್ತೆ? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಏನಿದು ಹುಡುಗಾಟ ಎಂದು ಒಮ್ಮೆ ಭವ್ಯ ಕಡೆ ನೋಡ್ದ. ಅವಳು ಎಲ್ಲರೊಂದಿಗೆ ಈಚೆ ನಡೆದ್ಲು. ಆ ರೂಮ್ ಖಾಲಿಯಾದ ಮೇಲೆ ಶ್ರೇಯಾ ಬಳಿ ಬಂದವನು, ಜೂಲಿಯಟ್ ಗೆಟಪ್ ಹಾಕೋಕೆ ಟೀಚರ್ ಆಗಿರ್ಬಾರ್ದು ಅಂತ ರೂಲ್ಸ್ ಇದ್ಯಾ ಎಂದ. ಇಲ್ಲ, ಆದ್ರೆ ಮಗುವಿನ ತಾಯಿಯಾಗಿ ಇವೆಲ್ಲ ಮಾಡಿದ್ರೆ ಏನ್ ಚಂದ. ನೋಡೋಡು ಆಡ್ಕೊಳ್ದಿಲ್ವಾ? ಹುಡುಗಾಟಿಗೆ ಬಿಡಿ ಪ್ಲೀಸ್, ಇವೆಲ್ಲ ಆಗೋದಿಲ್ಲ ನನಗೆ. 22-23 ವರ್ಷದ ಮಕ್ಳಿಗೂ 28 ಮೀರಿರೋ ನನಗೂ ವ್ಯತ್ಯಾಸ ಇರಲ್ವಾ? ಅದು ಕ್ರೇಜಿ ಎಂದಳು. ಅವಳ ಮುಖದಲ್ಲಿ ಸಿಕ್ಕಾಪಟ್ಟೆ ಕೋಪ ಇತ್ತು. ಅವಳು ಕೋಪ ಕಂಡು ಇವಳು ಸಿಟ್ಟೇರ್ತು. ಎಸ್ ಆ್ಯಂಡ್ ಕ್ರೇಜಿ, ಸೊ ವಾಟ್? ಯಾವಾಗಲೂ ಥರ್ಡ್ ಪಾರ್ಟಿ ವ್ಯೂನಲ್ಲೇ ಮಾತಾಡ್ತೀಯ. ಒಂದೇ ಒಂದು ಸತಿ ನನ್ನ ವ್ಯೂಯಿಂದ ಮಾತಾಡು, ನಿನ್ನ ದೃಷ್ಟಿಯಿಂದ ಮಾತಾಡು. ಯಾಕೆ ಆ ರೀತಿ ಆಲೋಚನೆ ಮಾಡೋ ಧೈರ್ಯ ಇಲ್ವಾ? 25 ವರ್ಷದ ಹುಡುಗಿಗೆ ಯಾಕೆ ಮದ್ವೆ ಆಗಿಲ್ಲ ಅಂತಾರೆ, ಮದ್ವೆ ಆದ್ರೆ ಯಾಕೆಷ್ಟು ಬೇಗ ಅಂತಾರೆ. ಮದ್ವೆ ಆಗಿ ಆ ಹುಡುಗಿ ಗಂಡ ಹೆಂಡತಿ ಸಂಸಾರ ಅಂತ ಇದ್ರೆ ಗಂಡ ಅವಳನ್ನ ಪಂಜರದಲ್ಲಿಟ್ಟಿದ್ದಾನೆ ಅಂತಾರೆ. ಅದೇ ಅವಳು ಹೊರಗಡೆ ಸ್ವಲ್ಪ ಓಡಾಡಿದ್ರೆ ಲಂಗು ಲಗಾಮಿಲ್ಲದೆ ಬಿಟ್ಟಿದ್ದಾನೆ ಅವಳು ಗಂಡ ಅಂತಾರೆ. ಮದ್ವೆ ಆದ್ಮೇಲೆ ಸೀರೆನೇ ಹಾಕ್ತಾಳೆ ಅಂತ ಒಬ್ರು, ಮದ್ವೆ ಆಗಿದ್ರು ಈ ರೀತಿ ಫ್ಯಾಷನ್ ಡ್ರೆಸ್ ಹಾಕ್ತಾಳಲ್ಲ ಅಂತ ಇನ್ನೊಬ್ರು. ಯಾರ ಮಾತು ತಗೋಬೇಕು, ಯಾರ ಮಾತು ಬಿಡ್ಬೇಕು? ಹಾಗಾದ್ರೆ ಅವ್ರು ಹೇಳಿದ್ರು ಅಂತ ಮನೇಲೇ ಇರ್ಬೇಕಾ? ಹುಡುಗಿಯರಿಗೆ ಸ್ವತಂತ್ರ ಇಲ್ವಾ? ಇಲ್ಲ, ಅವರೆಲ್ಲ ಹೇಳ್ತಾರೆ ಅಂತ ಅವಳು ಈಚೆ ಪ್ರಪಂಚನ ನೋಡ್ಲೇಬಾರ್ದ? ಶ್ರೇಯಾ, ಬದುಕಲ್ಲಿ ಮಾತಾಡೋರು ಬಂದು ನಮ್ಮ ಬದುಕನ್ನ ಮುಂದೆ ತಳ್ಳಲ್ಲ. ನೀನ್ ಹೇಗಿದ್ರು ಆಡ್ಕೊಳ್ತಾರೆ, ನೀನ್ ಏನ್ ಮಾಡಿದ್ರು ಅಂದ್ಕೊಳ್ತಾರೆ ಎಂದು ಹೇಳ್ತಾ ಅವಳ ತೋಳು ಬೆಳೆಸಿ, ನೀನು ನೀನಾಗಿರ್ಬೇಕು, ನಿಂಗನ್ಸಿದ್ದು ನೀನ್ ಮಾಡ್ಬೇಕು, ನೀನ್ ಆಲೋಚನೆ ಮಾಡೋ ರೀತಿ ನಿನ್ನ ಪ್ರಪಂಚವನ್ನ ಕಟ್ಕೋಬೇಕು. ಇಲ್ಲ, ಪ್ರಪಂಚದಲ್ಲಿ ನೀನ್ ಬದುಕೋದು ಕೇವಲ ಬೇರೆಯವರಿಗಾಗಿ ಹೊರತು ನಿನಗಾಗಿ ಅಲ್ಲ ಶ್ರೇಯಾ ಎಂದು ತೋಳು ಬಿಟ್ಟವನು. ಪ್ರತಿ ಸತಿ ನನ್ನ ಬೇರೆಯವರಿಗಾಗಿ ದೂರ ಮಾಡೋ ಥರ ನಿನ್ನ ಕನಸುಗಳನ್ನ, ಸಿಹಿ ಆಸೆಗಳನ್ನ ಬೇರೆಯವ್ರಿಗಾಗಿ ತ್ಯಾಗ ಮಾಡಬೇಡ. ನಿನ್ನಲ್ಲಿ ನನಗಿಷ್ಟ ಆಗದೆ ಇರೋ ಒಂದೇ ಒಂದು ಗುಣ, ಮೂರನೆಯವರ ದೃಷ್ಟಿಯಲ್ಲಿ ನಿನಗೆ ನೀನು ಮಾಡ್ಕೊಳ್ಳೋ ಮೋಸದ ಗುಣ ಎಲ್ಲವನು ಕೋಪದಲ್ಲಿ ಹೊರ ನಡೆದ. ತ್ರಿಶೂಲ್ ಎಂದು ಕರೆದು, ಆದ್ರೆ ಕೇಳದೆ ಅಲ್ಲಿಂದ ಹೊರಟ್ಬಿಟ್ಟಿದ್ದ ತ್ರಿಶೂಲ್. ಮುಂದೆ ಟೀಚರ್ ಬದುಕನ್ನ ಕಲರ್ಫುಲ್ ಮಾಡೋಕೆ ತ್ರಿಶೂಲ್ ಜಾಸ್ತಿನೇ ಮಾತಾಡ್ಬಿಟ್ಟೆ ಇವತ್ತು ಅನ್ಸುತ್ತೆ ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಮ್ಯಾಮ್. ತ್ರಿಶೂಲ್, ಇಲ್ಲೇನ್ ಮಾಡ್ತಿದ್ದೀರಾ ಎಂದವಳ ನೋಡ್ತಾ, ನನ್ಗೆ ಒಂದ್ ಪ್ರಶ್ನೆಗೆ ಉತ್ತರ ಬೇಕು ಎಂದ. ಮಾತಾಡೋಣ, ಮೊದಲು ಒಳಗಡೆ ಬನ್ನಿ ಎಂದಳು. ಪ್ರಶ್ನೆಗೆ ಉತ್ತರ ಕೇವಲ ನನಗೆ ನನ್ನ ಟೀಚರ್ ಕೊಡ್ಬೇಕು. 3ನೇ ಪಾರ್ಟಿ ಬಗ್ಗೆ ಯೋಚನೆ ಮಾಡೋ ಶ್ರೇಯ ಅಲ್ಲ ಎಂದ. ಆಯ್ತು, ನಾನೇ ಕೊಡ್ತೀನಿ, ಒಳಗಡೆ ಬನ್ನಿ ಎಂದಳು. ಪ್ರಶ್ನೆಗೆ ಉತ್ತರ ಈಗಲೇ, ಇಲ್ಲೇ, ಈ ಕ್ಷಣವೇ ಬೇಕು ಎಂದ. ಪ್ಲೀಸ್ ಬನ್ನಿ, ಗಾಡಿಗಳು ಓಡಾಡ್ತಿವೆ, ಪ್ಲೀಸ್ ಬನ್ನಿ, ಹೈವೇ ಇದು ಎಂದವಳ ದೃಷ್ಟಿ ಯಾವ ಕಡೆಯಿಂದ ಗಾಡಿ ಬಂದ್ಬಿಡುತ್ತೋ ಎನ್ನುವ ಭಯ. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ. ಥ್ಯಾಂಕ್ ಯು. ಗೊತ್ತು, ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಎಷ್ಟೇ ಪ್ರಯತ್ನ ಪಟ್ಟರು ನಮ್ದು ಮಗ್ಗ ಇರೋ ಜಾಗ ಇಲ್ಲೆಲ್ಲ ಮಗ್ಗ ನಿಲ್ಲೋದು ನೈಟ್ ಮಾತ್ರ. ನೈಟ್ ಕೊಡೋಣ ಅಂದ್ರೆ ನಂಗೆ ನೈಟ್ ಡ್ಯೂಟಿ, ಹೇಗೆ ವರ್ಕ್ ಜೊತೆ ಇದು ಮಾಡ್ಲಿ? ಅದಕ್ಕೆ ಡಿಸ್ಟರ್ಬೆನ್ಸ್ ಇತ್ತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.